ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ಉಲ್ಲಾಸ್ ಕನ್ನಡ. ಸೊ ನೀವೇನಾದರೂ ಒಂದು ಒಳ್ಳೆ 156cc ಸೆಗ್ಮೆಂಟಲ್ಲಿ ಬೈಕ್ ಬೇಡ, ರೆಗ್ಯುಲರ್ ಯೂಸೇಜ್ಗೆ ಒಂದು ಒಳ್ಳೆ ಪವರ್ಫುಲ್ ಸ್ಕೂಟರ್ ಹುಡುಕ್ತಾ ಇದ್ದರೆ ಇಲ್ಲಿದೆ ನೋಡಿ. ಟಿ ವಿ ಎಸ್ ಕಡೆಯಿಂದಲ್ಲ ಹೊಸದಾಗಿ ಲಾಂಚ್ ಆಗಿರೋ ಟಿ ವಿ ಎಸ್ ಎಂಟಾರ್ಕ್ 150cc. ಸೊ ನಿಮಗೆ 125cc ಸೆಕ್ಷನಲ್ಲಿ ಪವರ್ ಸಗದ ಕೊಟ್ಟಿದ್ರು. ಮತ್ತು 150cc ಏನೇನು ಆ್ಯಡ್ ಆನ್ ಮಾಡಿದ್ದಾರೆ ಪವರು ಮತ್ತು ಫೀಚರ್ಸ್ಗಳಾಗಿರ್ಬೋದು ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರನ್ನ ಚಾನಲ್ ಹೊಸ್ದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ಇನ್ನು ಟಿ ವಿ ಎಸ್ ಎಂಟಾರ್ಕ್ ಇಂಜಿನ್ ಬಗ್ಗೆ ಹೇಳಿದ್ರೆ ಇಂಜಿನ್ ಬಂದು ನಿಮಗೆ 149.7cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡ್ರು ಇಂಜಿನ್ ಕೊಟ್ಟಿದ್ದಾರೆ. ಇವತ್ತು ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದು 13.2 PS ಪವರ್ ಬರುತ್ತೆ. ಹಾಗೆ ನಿಮಗೆ 14.2 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಲುಕ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು, ನಿಮಗೆ ಕ್ವಾಡ್ ಬಿಮ್ LED ಸೆಟಪ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, 4 ಕ್ವಾಡ್ ಬಿಮ್ ಸೆಟಪ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಹೈ ಬೀಮು ಮತ್ತು ಲೋ ಬೀಮು ಯಾವ ರೀತಿ ಇದೆ ಅಂತ. ಸೊ ಇವೆರಡು ಏನು ಹೆಡ್ಲೈಟ್ ಇದೆಯಲ್ಲ, ಸೊ ಅದು ಹೈ ಬೀಮ್ ವರ್ಕ್ ಆಗುತ್ತೆ, ಮತ್ತು ಇದು ಇವೆರಡು ಲೋ ಬೀಮ್ ವರ್ಕ್ ಆಗುತ್ತೆ. ವಿತ್ ನಿಮಗೆ ಇದರಲ್ಲಿ ಫ್ರಂಟು ಲುಕ್ ನೋಡ್ತಾ ಇರ್ಬೋದು, ಇಲ್ಲೊಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಆಗಿರ್ಬೋದು, ಟಿ ವಿ ಎಸ್ದು ಸಿಂಬಲ್ ಆಗಿರ್ಬೋದು. ಸೊ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಹಾಗೆ ಎಂಟಾರ್ಕ್ ಲೋಗೋ ಕೂಡ ಬರುತ್ತೆ. ವಿತ್ ನಿಮಗೆ ಇಲ್ಲಿ DRLs ಕೂಡ ನೋಡ್ತಾ ಇರ್ಬೋದು, ಯಾವ ರೀತಿ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಅಂತ. DRLs ನಿಮಗೆ ಲೆಫ್ಟಲ್ಲಿ ಮತ್ತು ರೈಟಲ್ಲಿ ಎರಡು ಸೈಡು ನಿಮಗೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದು ಏರೋಡೈನಮಿಕ್ಸ್ ಲುಕ್ಸ್ ಬರಲಿ, ಮತ್ತು ನಿಮಗೆ ಗಾಡಿ ರೈಡ್ ಮಾಡಬೇಕಾದ್ರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರಲಿ ಅಂದ್ಬಿಟ್ಟು ಒಂದು ವಿಂಗ್ಲೆಟ್ಸ್ ಥರ ಕೊಟ್ಟಿದ್ದಾರೆ. ವಿಂಗ್ಲೆಟ್ಸಲ್ಲಿ ನಿಮಗೆ ಡಿಸೈನ್ ಕೂಡ ಬರುತ್ತೆ. ಇನ್ನು ನಿಮಗೆ ಈ ಸೈಡ್ ಸೆಕ್ಷನ್ ಬರೋದಾರೆ ಫ್ರಂಟಲ್ಲಿ. ಸೊ 150cc ಆಗಿರೋದ್ರಿಂದ 150 ಸೆಕ್ಷನ್ ಕೊಟ್ಟಿದ್ದಾರೆ. ಮತ್ತು ಕಲರ್ ಕೂಡ ಅಷ್ಟೇ ಒಂಥರ ಡ್ಯೂಯಲ್ ಟೋನ್ ಕಲರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇಲ್ಲಿ ಬ್ಲೂ ಮತ್ತು ಇಲ್ಲೊಂದಷ್ಟು ಗ್ರೀನಿಶ್ ಬರುತ್ತೆ. ಹಾಗೆ ಇನ್ನು ಫ್ರಂಟಲ್ಲಿ ಬಂಪರ್ ಬರೋದ್ರೆ, ಸೊ ಬಂಪರಲ್ಲಿ ನಿಮಗೆ ಪೇಂಟೆಡ್ ಫಿನಿಶ್ ಬಂಪರ್ ಬರುತ್ತೆ. ವಿತ್ ನಿಮ್ಗೆ ಇದರಲ್ಲಿ ಏನಂದರೆ ಸಿಂಗಲ್ ಚಾನಲ್ ABS ಕೊಟ್ಟಿದ್ದಾರೆ ಫ್ರಂಟು ಮತ್ತು ರಿಯರ್ ಎರಡಕ್ಕೂ. ಸೊ ABS ಕೂಡ ನಿಮಗೆ ಇಲ್ಲಿ ಆ್ಯಡ್ ಆನ್ ಆಗಿದೆ. ಹಾಗೆ ನಿಮಗೆ ಸಸ್ಪೆನ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ನಿಮಗೆ ಬ್ರೇಕ್ ಕ್ಯಾಲಿಪರ್ ಕೂಡ ಇನ್ಕ್ಲೂಡ್ ಆಗಿದೆ. ಹಾಗೆ ನಿಮಗೆ ಡಿಸ್ಕ್ ಬರೋದಾದರೆ 220 mm ಫ್ರಂಟ್ ಡಿಸ್ಕ್ ಬರುತ್ತೆ. ಸೊ ವಿತ್ ನಿಮಗೆ ಇಲ್ಲಿ ABS ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇನ್ನು ಟೈರ್ ಸೈಜ್ ಬರೋದಾದರೆ ನಿಮಗೆ 100/80/12 ಇಂಚ್ ನಿಮಗೆ ಫ್ರಂಟ್ ಅಲೈ ವೀಲ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಅಲೈಯಲ್ಲೂ ಕೂಡ ನಿಮಗೆ ಏನು ಬ್ಲೂ ಕಲರ್ದು ಏನಿದೆಯಲ್ಲ, ಸೊ ಅದೇ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇನ್ನು ಸೈಡ್ ಲುಕ್ ಬರೋದಾದರೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲಿ ನಿಮಗೆ ಇದೆಲ್ಲ ಸ್ಪೇಸು ಅಷ್ಟೇ. ನಿಮಗೆ ಆರಾಮಾಗಿ ಲಗೇಜ್ ಕ್ಯಾರಿ ಮಾಡ್ತೀವಿ ಫ್ಯಾಮಿಲಿ ಯೂಸೇಜ್ಗೆ ಅನ್ನೋರಿಗೆ, ಅವ್ರಿಗೂ ತುಂಬ ಯೂಸ್ ಆಗಿದೆ. ಹಾಗೆ ಫುಟ್ ರೆಸ್ಟ್ ಕೂಡ ಅಷ್ಟೇ ಪ್ಯಾಸೆಂಜರ್ಸ್ಗೆ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಹಾಗೆ ಓಪನ್ ಕೂಡ ಮಾಡ್ಕೋಬೋದು, ಕ್ಲೋಸ್ ಕೂಡ ಮಾಡ್ಕೋಬೋದು. ಇಲ್ಲೆಲ್ಲ ನಿಮ್ಗೆ ಒಂದಷ್ಟು ಟೆಕ್ಸ್ಚರ್ ಲುಕ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇನ್ನು ರೈಡಿಂಗ್ ಪೋಸ್ಚರ್ ನೋಡೋದಾದರೆ ನೀವು ಆರಾಮಾಗಿ ನಾವು ನೋಡ್ತಾ ಇರ್ಬೋದು, ನಾನು 5, 8, 9 ಇದ್ದೀನಿ. ಸೊ ಆರಾಮಾಗಿ ನಿಮಗೆ ನೀ ಪೊಸಿಷನ್ ಏನು ಅಷ್ಟೊಂದು ಇದಾಗೋದಿಲ್ಲ. ಸೊ ಆರಾಮಾಗಿ ಕುತ್ಕೋಬೋದು. ವಿತ್ ನಿಮಗೆ ಹ್ಯಾಂಡಲ್ ಬಾರು ಅಷ್ಟೇ ತುಂಬ ರೀಚ್ ಆಗುತ್ತೆ. ಮತ್ತು ಸೀಟಿಂಗ್ ಪೋಸ್ಚರು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಕುತ್ಕೊಂಡು ನೀವು ರೈಡ್ ಮಾಡ್ಕೋಬೇಕಾದ್ರೆ ಆರಾಮಾಗಿ ರೈಡ್ ಮಾಡ್ಕೋಬೋದು. ಸೊ ವಿತ್ ನಿಮಗೆ ಇನ್ನು ಸೀಟ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಕಂಫರ್ಟಾಗಿ ಫ್ರಂಟ್ ಸೀಟ್ಸು ಕುಷನಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಎಂಟಾರ್ಕ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಸೊ ಸೈಡಲ್ಲಿ ನೀವು ನೋಡ್ತಾ ಇರೋದ್ರೆ ಇಲ್ಲಿ ಕೂಡ ನಿಮಗೆ ಡ್ಯುಯಲ್ ಕಲರ್ ಲುಕ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಗ್ರೀನ್ ಕಲರ್ ಏನಿತ್ತಲ್ಲ, ಸೊ ಅದಕ್ಕೆ ಕ್ಯಾರಿ ಓವರ್ ಮಾಡಿದ್ದಾರೆ. ಮತ್ತು ಇಲ್ಲಿ ನಿಮಗೆ ಬ್ಲೂ ಕಲರ್ ಕ್ಯಾರಿ ಓವರ್ ಮಾಡಿದ್ದಾರೆ. ಎಂಟಾರ್ಕ್ ಅನ್ನೋದು ಕೂಡ ನಿಮಗೆ ಬ್ಲೂ ಕಲರ್ ಬರುತ್ತೆ. ಹಾಗೆ ರಿಯರಲ್ಲಿ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ನೋಡ್ತಾ ಇರ್ಬೋದು. ಸೊ ರಿಯರ್ ಪ್ಯಾಸೆಂಜರ್ಸ್ ಕೂತ್ಕೊಳ್ಳೋರಿಗೆ ತುಂಬ ಸೀಟ್ ಕಂಫರ್ಟು ತುಂಬ ಚೆನ್ನಾಗಿದೆ. ಹಾಗೆ ಮತ್ತು ನಿಮಗೆ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರೋದ್ರೆ 5.2 ಲೀಟರ್ಸ್ ಆಫ್ ಫುಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಇನ್ನು ರಿಯರ್ ಲುಕ್ ನೋಡೋದಾದ್ರೆ ನಿಮ್ಗೆ ಯಾವ ರೀತಿ ಇದೆ ಅಂತ. ರಿಯರ್ ಲುಕ್ಕಲ್ಲಿ ನಿಮಗೆ ಟೈಲ್ ಲ್ಯಾಂಪ್ ಕೂಡ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ಬೋದು. ನಿಮಗೆ ಒಂಥರ ಡ್ಯುಯಲ್ ಟೈಲ್ ಲ್ಯಾಂಪ್ ಥರ ಕೊಟ್ಟಿದ್ದಾರೆ, ಸ್ಪ್ಲಿಟಲ್ಲಿ ಬರುತ್ತೆ. ವಿತ್ ನಿಮಗೆ ಇಂಡಿಕೇಟರ್ ಕೂಡ ಅಷ್ಟೇ LED ಇಂಡಿಕೇಟರ್ಸ್ ಬರುತ್ತೆ. ಹಾಗೆ ನಂಬರ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಮಡ್ಗಾರ್ಡ್ ಕೂಡ ಇಲ್ಲೇ ಬರುತ್ತೆ. ಇನ್ನು ರಿಯರಲ್ಲಿ ಸಸ್ಪೆನ್ಷನ್ ಬರೋದ್ರೆ ನಿಮಗೆ ಕಾಯಿಲ್ ಸಸ್ಪೆನ್ಷನ್ ಬರುತ್ತೆ. ವಿತ್ ನಿಮಗೆ ಇದರಲ್ಲಿ ABS ಕೂಡ ನೋಡ್ತಿರ್ಬೋದು. ರಿಯರಲ್ಲೂ ಕೂಡ ABS ಕೊಟ್ಟಿದ್ದಾರೆ. ರಿಯರ್ ಬ್ರೇಕ್ಸ್ ಬಗ್ಗೆ ಬರೋದಾದ್ರೆ ನಿಮಗೆ ರಿಯರಲ್ಲಿ ಡ್ರಮ್ ಬ್ರೇಕ್ಸ್ ಬರುತ್ತೆ. ಹಾಗೆ ನಿಮಗೆ ABS ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ ಟೈರ್ ಸೈಜ್ ಬರೋದಾದ್ರೆ 110 ಸೆಕ್ಷನ್ ಬೈ 80/12 ಇಂಚು. ಸೊ ರಿಯರಲ್ಲಿ ನಿಮಗೆ ಕೂಡ 12 ಇಂಚ್ ಅಲೈ ಬರುತ್ತೆ. ಸೊ ನಿಮಗೆ ಅಲೈ ಕೂಡ ನಿಮಗೆ ಏನು ಬ್ಲೂ ಕಲರ್ ಇತ್ತಲ್ಲ, ಸೊ ಅದೇ ರೀತಿ ಕ್ಯಾರಿ ಓವರ್ ಆಗಿದ್ದಾರೆ. ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಎಕ್ಸಾಸ್ಟ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ನಾರ್ಮಲಾಗಿ 150 ಸೆಕ್ಷನ್ಗೆ ತುಂಬ ಸಖತ್ತಾಗಿದೆ. ವಿತ್ ನಿಮಗೆ ಎಕ್ಸಾಸ್ಟ್ ಕೂಡ ಅಷ್ಟೇ ನಿಮ್ಗೆ ಯಾವ ರೀತಿ ಇಂಜಿನ್ ಕನೆಕ್ಟ್ ಆಗಿದೆ. ವಿತ್ ನಿಮಗೆ ಇಲ್ಲಿ ಫ್ಯಾನ್ಸ್ ಫಿಟ್ಟಿಂಗ್ಸಲ್ಲಿ ಆಗಿರ್ಬೋದು. ಸೊ ಒಂದು ಸಖತ್ತಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇನ್ನೊಂದೇನೆಂದರೆ ನಿಮಗೆ ಬೂಟ್ ಬಂದು 22 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ.
ಸೊ ನೋಡ್ತಾ ಇರ್ಬೋದು ನಿಮ್ಗೆ ಆರಾಮಾಗಿ ಒಂದು ನಾರ್ಮಲ್ ಒಂದು ಫುಲ್ ಫೇಸ್ ಹೆಲ್ಮೆಟ್ನ ಇಟ್ಕೊಂಡು ಕ್ಯಾರಿ ಮಾಡ್ಬೋದು, ಆ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸಾಕೆಟ್ ಕೂಡ ಬರುತ್ತೆ. ಹಾಗೆ ಇಲ್ಲಿ ಇನ್ನೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಡೂ ನಾಟ್ ಚಾರ್ಜ್ ವೈಲ್ ವೆನ್ ಇಂಜಿನ್ ಇಸ್ ಆಫ್ ಅಂತ. ಸೊ ಅವಾಗೇನಾಗುತ್ತೆ ನಿಮಗೆ ಬ್ಯಾಟ್ರಿ ಡ್ರೈನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದೇನಾಗುತ್ತೆ ನಿಮಗೆ ಬ್ಯಾಟ್ರಿ ಕನೆಕ್ಟ್ ಆಗಿರುತ್ತೆ. ಸೊ ಇಂಜಿನ್ ಆನ್ ಆಗಿದ್ದಾಗ ನಿಮಗೆ ಬ್ಯಾಟ್ರಿ ಡ್ರೈನ್ ಆಗೋದಿಲ್ಲ. ಸೊ ನೀವು ಕೀ ನೋಡ್ತಾ ಇರ್ಬೋದು ನಾರ್ಮಲ್ TVS ಕೀ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಆನ್ ಆ್ಯಂಡ್ ಆಫು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಪುಷ್ ಓಪನ್ ಮಾಡಿದ್ರೆ ನಿಮಗೆ ಸೀಟ್ ಓಪನ್ ಆಪ್ಷನ್ನು ಮತ್ತು ಫ್ಯೂಲ್ ಟ್ಯಾಂಕ್ ಓಪನ್ ಆಪ್ಷನ್ ಎಲ್ಲ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಆನ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮಗೆ ಇದು ಬಂದು ನಿಮಗೆ ಟಾಪ್ ಎಂಡು. ಸೊ ಇದು ಟಾಪ್ ಎಂಡ್ ಏನಂದರೆ ಇದರಲ್ಲಿ ನಿಮಗೆ 1,55,000 ಆನ್ ರೋಡ್ ಪ್ರೈಸ್ ಆಗುತ್ತೆ ಬೆಂಗಳೂರಲ್ಲಿ. ಸೊ ಇದೇ ಬೇಸ್ ಮಾಡಲು ಹೋಗ್ತೀವಿ ಅಂದರೆ ನಿಮಗೆ ಡ್ಯುಯಲ್ ಸ್ಕ್ರೀನ್ ಬರುತ್ತೆ. ಒಂದು ಚಿಕ್ಕದಾಗಿ ಒಂದು TFT ಸ್ಕ್ರೀನ್ ಥರ ಬರುತ್ತೆ, ಇನ್ನೊಂದು ನಾರ್ಮಲ್ ಸ್ಕ್ರೀನ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಸೊ ಅದು ಬಂದು ನಿಮಗೆ 1,43,900 ರೂಪೀಸ್ ಆಗುತ್ತೆ ಆನ್ ರೋಡ್ ಬೆಂಗಳೂರು. ಸೊ ಇದರಲ್ಲಿ ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಏನು ಅಪಚಿ RTX ಇದೆಯಲ್ಲ, ಸೊ ಅದೇ ರೀತಿ ಸ್ಕ್ರೀನ್ ಕೊಟ್ಟಿದ್ದಾರೆ. ರೈಡ್ ಮೋಡ್ಸ್ ಆಗಿರ್ಬೋದು, ನಿಮಗೆ ಸ್ಟ್ರೀಟು ಮತ್ತು ರೇಸ್ ಎರಡೇ ಮೋಡ್ ಬರುತ್ತೆ. ಹಾಗೆ ಟ್ರಿಪ್ ಡೀಟೇಲ್ಸ್ ಆಗಿರ್ಬೋದು, ಟ್ರಿಪ್ A ಟ್ರಿಪ್ B ಮತ್ತು ವೆಹಿಕಲ್ ಕಂಟ್ರೋಲ್ಸ್ ಕೂಡ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ISS ಅಂದರೆ ನಿಮ್ಗೆ ಒಂಥರ ಸ್ಮಾರ್ಟ್ ಕಂಟ್ರೋಲ್, ಗಾಡಿ ಏನನ್ನ ನೀವು ಇದರಲ್ಲಿ ಟ್ರಾಫಿಕಲ್ಲೆಲ್ಲ ನಿಲ್ಲಿಸಿದಾಗ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಸೊ ಅದ್ರ ಕನೆಕ್ಟಿವಿಟಿ ನಿಮಗೆ ಟಾಪ್ ಆ್ಯಂಡಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಮತ್ತು ಕನೆಕ್ಟಿವಿಟಿ ಎಲ್ಲ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಪ್ರೈವಸಿ ಬರುತ್ತೆ. ಹಾಗೆ ನಿಮಗೆ ವೆಹಿಕಲ್ ಇನ್ಫಾರ್ಮೇಷನ್ನು, ನಿಮಗೆ ಸರ್ವಿಸ್ ಯಾವಾಗಿದೆ ಅನ್ನೋದು ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಹಾಗೆ ಪರ್ಫಾರ್ಮೆನ್ಸ್ ರೆಕಾರ್ಡು. ಸೊ ನಿಮಗೆ ಪರ್ಫಾರ್ಮೆನ್ಸ್ ಯಾವ ರೀತಿ ಟಾಪ್ ಸ್ಪೀಡು ಮತ್ತು ಅವರೇಜ್ ಸ್ಪೀಡ್ ಎಲ್ಲ ನಿಮಗೆ ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸಾಫ್ಟ್ವೇರ್ ವರ್ಷನ್ ಅಪ್ಡೇಟ್ ಕೂಡ ಇಲ್ಲೇ ಬರುತ್ತೆ. ಇನ್ನು ನಿಮಗೆ TFT ಸ್ಕ್ರೀನಲ್ಲಿ ಬರೋದಾರೆ ಸೊ ಟೈಮ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಪವರ್ ಮೋಡ್ಸ್ ಏನಿದೆಯಲ್ಲ, ಸೊ ಪವರ್ ಮೋಡ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ RPM ಮೀಟ್ರ್ ಬರುತ್ತೆ. ಹಾಗೆ ನಿಮಗೆ ರೈಡಿಂಗ್ ಮೋಡ್ಸು ಸ್ಟ್ರೀಟ್ ಆಗಿರ್ಬೋದು, ಸೊ ಅದೆಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರೈಡಿಂಗ್ ಏನು ಡಿಜಿಟಲ್ ಸ್ಪೀಡೋಮೀಟ್ರ್ ಬರುತ್ತಲ್ಲ, ಸೊ ಇದು ಸ್ಪೀಡೋಮೀಟ್ರ್ ತೋರಿಸುತ್ತೆ. ಹಾಗೆ ನಿಮಗೆ ಇಲ್ಲಿ ಗಾಡಿ ಎಷ್ಟು ಹೀಟಲ್ಲಿದೆ ತೋರಿಸುತ್ತೆ. ಮತ್ತು ಫ್ಯೂಲ್ ಇದು ತೋರಿಸ್ತಾ ಇದೆ ನಿಮಗೆ ಇಲ್ಲಿ. ಹಾಗೆ ಟ್ರಿಪ್ಪು ABC ಯಾವ ಇದರಲ್ಲಿದೆ ಟ್ರಿಪ್ಪು, ಮತ್ತು ಆವ್ರೇಜ್ ಸ್ಪೀಡ್ ಎಷ್ಟು ಹೋಗ್ತದೆ, ಆವ್ರೇಜ್ ಸ್ಪೀಡ್ ಎಷ್ಟು ಡ್ರೈವ್ ಮಾಡಿದಾಗ ಹೋಗಿದೆ, ಮತ್ತು ರೈಡಿಂಗ್ ಡಿಸ್ಟೆನ್ಸ್ ಎಷ್ಟಾಗಿದೆ, ಮತ್ತು ರೈಡಿಂಗ್ ಟೈಮಿಂಗ್ಸ್ ಏನಿದೆ, ಸೊ ಅದನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ನಿಮಗೆ ABS ಆಗಿರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ಸ್ ಡಿಸ್ಪ್ಲೇ ಮತ್ತು ಇಂಡಿಕೇಟರ್ಸ್ ಎಲ್ಲ ನಿಮಗೆ ಸೊ ಇಲ್ಲಿ ಸೈಡಲ್ಲಿ ಬರುತ್ತೆ. ಸೊ ಇಂಡಿಕೇಟರ್ಸ್ ಆನ್ ಆಗಿದ್ರೆ. ಮತ್ತು ಇನ್ನೊಂದು ಇದರಲ್ಲಿ ಏನಂದರೆ ನಿಮಗೆ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು ಸ್ವಿಚಸ್ ಬರೋದಾರೆ ನಿಮಗೆ ಸ್ಟಾರ್ಟ್ ಸ್ವಿಚ್ಚು ಮತ್ತು ಕಿಲ್ ಸ್ವಿಚ್ ಎಲ್ಲ ನಿಮಗೆ ರೈಟ್ ಸೈಡ್ ಕೊಟ್ಟಿದ್ದಾರೆ. ಇನ್ನು ಲೆಫ್ಟ್ ಸೈಡ್ಗೆ ಬರೋದಾರೆ ನಿಮಗೆ ಹಾರನ್ ಆಗಿರ್ಬೋದು, ಮತ್ತು ಇಂಡಿಕೇಟರ್ಸ್ದು, ಹಾಗೆ ಹಜಾರ್ಡ್ಸ್ದು, ಮತ್ತು ಪಾಸ್ ಸ್ವಿಚ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದು ನಿಮಗೆ TFT ಸ್ಕ್ರೀನ್ ಕಂಟ್ರೋಲ್ಸ್ ಏನು ಬರುತ್ತಲ್ಲ, ಸೊ ಅದರ ಸ್ವಿಚ್ಚು ನಿಮಗೆ ಲೆಫ್ಟ್ ಸೈಡಲ್ಲೇ ಬರುತ್ತೆ. ವಿತ್ ನಿಮಗೆ ಮಿರರ್ಸ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಹಾಗೆ ನಿಮಗೆ ಏನನ್ನ ನೀವು ಅಪ್ಪಲ್ಲಿ ಇಲ್ಲ ಡೌನ್ಗಳಲ್ಲಿ ನೀವು ಗಾಡಿ ಇದ್ದಾಗ ಸೊ ಆರಾಮಾಗಿ ನೀವು ಲಾಕ್ ಮಾಡ್ಕೋಬೋದು ಬ್ರೇಕ್ ಕಂಟ್ರೋಲ್ಸು. ಸೊ ಆಮೇಲೆ ನೀವು ಪ್ರೆಸ್ ಮಾಡಿದ್ರೆ ಸಾಕು, ಸೊ ಈ ಬ್ರೇಕ್ ಪ್ರೆಸ್ ಮಾಡಿದ್ರೆ ಸೊ ಆಟೋಮೆಟಿಕ್ಕಾಗಿ ರಿಲೀಸ್ ಆಗುತ್ತೆ. ಸೊ ಇದೊಂದು ನಿಮಗೆ ಲಾಕಿಂಗ್, ಏನು ನಾವು ಗೇರ್ ಗಾಡಿಗಳನ್ನೆಲ್ಲ ಗೇರಲ್ಲಿ ನಿಲ್ಲಿಸ್ತೀವಲ್ಲ, ಸೊ ಆ ರೀತಿ ನೀವು ಪಾರ್ಕಿಂಗ್ ಮಾಡ್ಬೇಕಾದ್ರೆ ನೀವು ಆಟೋಮೆಟಿಕ್ಕಾಗಿ ನೀವು ಬ್ರೇಕ್ ಇದು ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗ್ಬೋದು. ಸೊ ಇದೊಂಥರ ಹ್ಯಾಂಡ್ ಬ್ರೇಕ್ ಥರ ವರ್ಕ್ ಆಗುತ್ತೆ. ಮತ್ತು ನೀವು ಬ್ರೇಕ್ ಹಿಡಿದ ತಕ್ಷಣ ಆಟೋಮೆಟಿಕ್ಕಾಗಿ ರಿಲೀಸ್ ಆಗುತ್ತೆ. ಸೊ ವೀಕ್ಷಕರೇ, ಓವರಾಲ್ TVS Ntorq 150cc ರಿವ್ಯೂ ಇದಾಗಿತ್ತು. ಸೊ ನೀವು ಇದು ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಬೆಂಗಳೂರಲ್ಲಿ ಬೇಸ್ ಎಂಡು ನಿಮಗೆ 1,43,900 ಆಗುತ್ತೆ. ಮತ್ತು ನಿಮಗೆ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ 1,55,000 ಆಗುತ್ತೆ. ಸೊ ಓವರಾಲ್ ಇದ್ರ ಮೈಲೇಜ್ ಬರೋಕ್ಕೆ ಹೇಳಿದರೆ ನಿಮಗೆ 40 to 45 ಕಿಲೋಮೀಟ್ರು ಆ್ಯಸ್ ಪರ್ ಕಂಪ್ನಿ ಕಡೆಯಿಂದ ಕ್ಲೈಮ್ ಕೊಟ್ಟಿದ್ದಾರೆ. ಸೊ ನೀವು ಯಾರೆಲ್ಲ ಒಂದು ಒಳ್ಳೆ ರೆಗ್ಯುಲರ್ ಯೂಸೇಜ್ಗೆ ವಿತ್ ನಿಮ್ಮ ಪವರ್ಫುಲ್ ಸ್ಕೂಟರ್ ಹುಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸು. ನಿಮಗೆ ಗೇರ್ ಗಾಡಿ ಬೇಡ, ನಮ್ಗೆ ನಾರ್ಮಲ್ ಸ್ಕೂಟರ್ ಥರ ವೆಹಿಕಲ್ ಬೇಕು, ಇದು ನಿಮಗೆ ಡೈಲಿ ಯೂಸೇಜು ಮತ್ತು ಪವರ್ ಬೇಕು ಅನ್ನೋರಿಗೆ TVS Ntorq ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮ ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.